ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ಛತ್ತೀಸ್ಗಢದ ಮುಂಗಾರು ಅಧಿವೇಶನದಲ್ಲಿ ಇಂದು ಅತ್ಯಂತ ವಿಶಿಷ್ಟ ಹಾಗೂ ಆಕರ್ಷಕ ದೃಶ್ಯವೊಂದು ಕಂಡುಬಂದಿದೆ. ರಾಜ್ಯದ ತಾಂತ್ರಿಕ ಶಿಕ್ಷಣ ಸಚಿವ ಗುರು ಖುಷ್ವಂತ್ ಸಾಹೇಬ್ ಹಾಗೂ ಬಿಜೆಪಿ ಶಾಸಕ ಲಲಿತ್ ಚಂದ್ರಕಾರ್ ಅವರು ತಮ್ಮ ಐಷಾರಾಮಿ ಕಾರುಗಳನ್ನು ಬದಿಗಿಟ್ಟು ಈ ರಿಕ್ಷಾ ಮೂಲಕ ವಿಧಾನಸಭೆಗೆ ಆಗಮಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ. ರಾಯಪುರ ನಗರದಲ್ಲಿ ಮಹಿಳೆಯರ ಸ್ವಾವಲಂಬನೆಗಾಗಿ ಜಾರಿಗೆ ತರಲಾಗಿರುವಂತಹ ಪಿಂಕ್ ಆಟೋ ಯೋಜನೆಯ ಪ್ರಚಾರಕ್ಕಾಗಿ ಸಚಿವರು ಈ ಹೆಜ್ಜೆ ಇಟ್ಟಿದ್ದಾರೆ. ಈ ಕುರಿತು ಮಾತನಾಡಿದ ಸಚಿವ ಗುರು ಖುಷ್ವಂತ್ ಸಾಹೇಬ್, ನಮ್ಮ ಹೆಣ್ಣು ಮಕ್ಕಳಿಗೆ ಉದ್ಯೋಗಾವಕಾಶ ಕಲ್ಪಿಸಲು ಮತ್ತು ಅವರ ಸಾರಿಗೆ ಸೌಕರ್ಯವನ್ನು ಸುಲಭಗೊಳಿಸಲು ಈ ಆಟೋಗಳನ್ನು ಉಡುಗೊರೆಯಾಗಿ ನೀಡಲಾಗುತ್ತಿದೆ. ಮಹಿಳಾ ಶಕ್ತಿಯನ್ನು ಸ್ವಾವಲಂಬಿಗಳಾಗಿ ಮಾಡುವುದು ನಮ್ಮ ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ. ಹತ್ತಿರದ ಜಾಗಕ್ಕೆ ಹೋಗಲು ದೊಡ್ಡ ವಾಹನಗಳ ಬದಲಾಗಿ ಈ ಪಿಂಕ್ ಆಟೋಗಳನ್ನು ಬಳಸುವ ಮೂಲಕ ಇದರ ವ್ಯಾಪಕ ಪ್ರಚಾರ ಹಾಗೂ ಪರಿಸರ ಸಂರಕ್ಷಣೆಯ ಜಾಗೃತಿ ಮೂಡಿಸಲು ನಾವು ಈ ರಿಕ್ಷಾದಲ್ಲಿ ವಿಧಾನಸಭೆಗೆ ಬಂದಿದ್ದೇವೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಸರ್ಕಾರದ ಈ ವಿನೂತನ ಹೆಜ್ಜೆ ಸದ್ಯ ಸಾರ್ವಜನಿಕರ ಶ್ಲಾಘನೆಗೆ ಪಾತ್ರವಾಗಿದೆ.